ವೆಂಕಿ ಇದೇನ್ ಊರು ವೆಂಕಿ? ಇಷ್ಟು ಜನ, ಇಷ್ಟೊಂದ್ ಗಾಡಿ, ಅಬ್ಬಬ್ಬಾ ಇಷ್ಟೊಂದ್ ಸೌಂಡು. ವೆಂಕಿ ಅಲ್ಲೋಡು ಎಷ್ಟು ದೊಡ್ಡ ಮನೆ. ಇಂತ ಬಿಲ್ಡಿಂಗ್ ಎಲ್ಲ ನಾನು ಟಿವಿಲ್ ನೋಡಿದ್ದೆ, ಇವಾಗ್ಲೇ ಮೊದಲನೇ ಸತಿ ಇಲ್ಲಿ ನೋಡ್ತಾ ಇರೋದು. ಚೆನ್ನಾಗೈತಲ್ಲ? ಹೌದಾ? ನೀನ್ ಎಷ್ಟೊಂದ್ ಕಿತ ನೋಡಿದ್ಯಾ? ಎಲ್ಲಿ? ಅದು ದಿಟ್ಟನೆ. ಇಲ್ಲೆಲ್ಲ ಜನ ಹೆಂಗಿರ್ತಾರೆ ಅಂತೀನಿ. ಇಲ್ಲಿ ನೋಡ ಇಷ್ಟೊಂದ್ ಜನ ಓಡಾಡ್ತಾರಲ್ಲ, ಇವ್ರಿಗೆಲ್ಲ ಕೆಲ್ಸ ಇಲ್ವಾ ಅಂತ. ಓಡಾಡ್ತಾರಲ್ಲ ಜನ, ಇವ್ರಿಗೆಲ್ಲ ಕೆಲ್ಸ ಇಲ್ವಾ? ವೆಂಕಿ, ನನ್ ಕನ್ಸು ನನ್ಸಾಗ್ಲಿ. ಆಮೇಲೆ ಯಾರ್ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆಲ್ಲರಿಗೂ ಕೆಲ್ಸ ಕೊಡ್ತೀನಿ. ಅಲ್ಲಿವರೆಗೂ ನೀನು ನಾನು ಅಷ್ಟೇ. ಸರಿ, ಹೋಗೋಣ. ಏನ್ರಿ ಆಯ್ತು? ತುಂಬಾ ಸುಸ್ತಾದಂಗಿದ್ದೀರಾ? ಅದೇ ಕಣೆ, ಇನ್ನೇನಿರುತ್ತೆ, ಆಫೀಸ್ ರಗಳೆ. ಆಫೀಸಾ? ನೀವು ಮತ್ತೆ ಆಫೀಸ್ಗೆ ಹೋಗಿದ್ರಾ? ಮತ್ತೆ ಅದ್ಯಾರೋ ವಾಚ್ಮೆನ್ ಕೆಲ್ಸಕ್ಕೆ ಬರ್ತಾರೆ, ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗ್ಲೇ ಇಲ್ವಾ? ಅಲ್ಲಿಗೆ ಹೋಗ್ಬೇಕಾಗಿತ್ತು ಕಣೆ. ಅಷ್ಟೊತ್ತಿಗೆ ನಮ್ಮ ವಾಸ್ ಇದಾನಲ್ಲ ತರಹಲ್ಟೆ ಫೋನ್ ಮಾಡಿ ಈಗಲೇ ಬರಬೇಕು ಅಂದ. ಅದೇನೋ ಫೈಲ್ ಮಿಸ್ ಆಗಿತ್ತಂತೆ, ನಾನೇ ಕೊಡಬೇಕಾಗಿತ್ತಂತೆ. ಅದಕ್ಕೆ ಹೋದೆ. ವಾಚ್ಮನ್ಗೆ ನಾಳೆ ಬರೋಕ್ಕೆ ಕೇಳಿದ್ದೀನಿ. ಅಯ್ಯೋ ರಾಮ, ಅಲ್ಲಿಗೆ ಇವತ್ತು ರಾತ್ರಿನೂ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಅಂತ ಆಯಿತು ನೀವು. ಏನು ಹೇಳ್ತಿದ್ಯಾ ನೀನು? ಮತ್ತಿನ್ನೇನ್ರಿ, ಆ ಮಟೀರಿಯಲ್ಸ್ ಕಳುವಾದಾಗಿಂದ ಒಂದು ರಾತ್ರಿನಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀರಾ ನೀವು? ರಾತ್ರಿ ಎಲ್ಲ ಗೋಪಿ ಥರ ಹಿಂಗೆ ಕಣ್ಣು ಬಿಟ್ಕೊಂಡು ಕೂತಿರ್ತೀರ. ನೀವು ನಿದ್ರೆ ಮಾಡಿದಿರಲ್ಲ ಅಂತ ನೋಡೋಕೆ ಹೋಗಿ ಹೋಗಿ ನನಗೂ ಸರಿಯಾಗಿ ನಿದ್ದೆ ಆಗಿರಲ್ಲ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನೀನು ನೆಮ್ಮದಿಯಾಗಿ ನಿದ್ರೆ ಮಾಡು. ನಾನು ಈ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಅವತ್ತು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ, ಆಯಿತಾ? ಅದೇನೋ 16ಕ್ಕೆ ಹೊಡ್ಕೊಳ್ಳೋ ಸೆಂಟನ್ನು 60ಕ್ಕೆ ಹೊಡ್ಕೊಂಡಿರುತ್ತೆ. ವಯಸ್ಸಲ್ಲಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳೋದು ಬಿಟ್ಟು BP ಶುಗರು ಅಂತ ಬರೋ ವಯಸ್ಸಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರಂತೆ. ಆ ವಯಸ್ಸಲ್ಲಿ ಸುಖದ ಸುಪ್ಪತ್ತಿಗೆ ಇದ್ರೂ ಯಾರಿಗ್ರಿ ನಿದ್ದೆ ಬರುತ್ತೆ? ಪರವಾಗಿಲ್ಲ ಕಣೆ, ನೀನು ಇತ್ತೀಚೆಗೆ ಬೇಜಾನ್ ವೇದಾಂತ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ. ಏನೋ ನಾನು ಆಫೀಸಿಗೆ ಹೋದ್ಮೇಲೆ ಯಾರ ಥರದ್ದು ಪ್ರವಚನ ಕೇಳಕ್ಕೆ ಹೋಗ್ತೀಯಾ? ಮನೇಲಿ ನಡೀತಾ ಇರೋ ರಾಮಾಯಣ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ನನಗೆ. ಇನ್ನು ಪ್ರವಚನ ಬೇರೆ ಕೇಳಕ್ಕೆ ಹೋಗ್ಬಿಡ್ತೀನಿ. ನೋಡೆ, ನನಗೂ ನೆಮ್ಮದಿಯಾಗಿರ್ಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಈ ಕಮಿಟ್ಮೆಂಟ್ ಮಾಡಿಕೊಂಡು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ನಿಮಗೆ ತಲೆ ಕೆಟ್ಟೋಗಿದೆ ಅಂತ ಇಡೀ ಮನೆಯವ್ರ ಮೇಲೆ ರೇಗಾಡೋದು, ಕೂಗಾಡೋದು, ಹುಚ್ಚುಚ್ಚಾಗಿ ನಡ್ಕೊಳ್ಳೋದು. ಅಲ್ಲ ರೀ, ಈ ಮನೆಗೆ ದೊಡ್ಡ ಮಗ ನೀವು. ಅತ್ತೆ ಮಾವಂಗೆ ಏನೇ ಕಷ್ಟ ಆದ್ರೂ ಮೊದಲು ಕೈ ಜೋಡಿಸ್ಬೇಕಾಗಿರೋದೇ ನೀವು. ಅಂಥದ್ರಲ್ಲಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿಮ್ಮದೇ ಆದ ಪ್ರಪಂಚದಲ್ಲಿ ಇರ್ತೀರಾ. ಸಾಕು ಸುಮ್ಮನಿರೆ.
ಎಲ್ಲ ನನಗೆ ಗೊತ್ತಿದೆ, ಸುಮ್ಮನೆ ತಲೆ ತಿನ್ಬೇಡ. ಹೋಗು, ಮಲ್ಲೊಟ್ಟೆ ಕಾಫಿ ಮಾಡ್ಕೊಂಬ. ಇಲ್ಲ ತಲೆ ಕೆಟ್ಟು ಹೋಗಿದೆ ಇವಳೊಬ್ಳು. ಹೋಗು. ಎಲ್ಲ ಮಾಡ್ಕೊಂಬರ್ತೀನಿ, ಆದರೆ ರಾತ್ರಿ ಗೂಬೆ ಥರ ಕೂತಿರ್ಬೇಕಲ್ಲ ಅವಾಗ ಹೇಳ್ತೀನಿ. ಇಲ್ಲ ಕಣೆ, ಏನಾಗಲ್ಲ. ನಾಳೆನೇ ಹೋಗಿ ಆ ವಾಚ್ಮನ್ ಕೆಲಸ ಸರಿ ಮಾಡ್ತೀನಿ. ಆಮೇಲೆ ನಿನ್ನ ಜೊತೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಅದು ಏನೇನು ಮಾಡ್ತಿರೋ ಇಲ್ಲೇ ಇರ್ತೀನಲ್ಲ ನಾನು, ನೋಡ್ತೀನಿ. ವಾ, ಹೆಂಡತಿಯರು ಬಾಯಿಗಂತೂ ತಲೆ ಕೊಡಬಾರ್ದು. ಮಾತಾಡಿದ್ರೆ ಮಂತ್ರಗಳೇ ಉದುರುತ್ತೆ. ಕೈ ಕಾಲೆಲ್ಲ ನಾವು ಚಿನ್ನುಮರಿ ಬಂದ್ರಾ? ಬನ್ನಿ. ಚಿನ್ನುಮರಿ, ಇವತ್ತು ನೋಡಿ ಬರ್ತಾ ಬೇಕಾಗಿರೋ ಹಣ್ಣುಗಳನ್ನೆಲ್ಲ ಕೆಲವು ತಂದಿದ್ದೀನಿ. ಕೇಸರು ತುಂಬ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂತ ತರಿಸಿದ್ದೀನಿ ನೋಡಿ. ಜಯಂತು, ನಾವಿಬ್ಬರು ಮಾತಾಡೋದನ್ನ ನೀವಿಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ರ? ಯಾಕಜ್ಜಿ ಹಾಗೆ ಹೇಳ್ತಾ ಇದ್ದೀರಾ? ನಾನೀಗಲೇ ಒಂದು ಸ್ವಲ್ಪ ಹೊತ್ತಿನಲ್ಲಿ ಜಾನುಗೆ ಹಾಲಿಗೆ ಕೇಸರಿ ಹಾಕೊಂಡು ಕೊಡಿ ಅಂತ ಹೇಳಿದೆ. ನೀವೀಗ ಹಣ್ಣು ಕೇಸರಿ ಎಲ್ಲ ತಂದುಕೊಟ್ರಿ, ಅದಕ್ಕೆ ಕೇಳಿದೆ. ನೋಡಿ, ನೀವಿಬ್ರು ಅದು ಏನು ಮಾತಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಆದರೆ ಚಿನ್ನುಮರಿ, ಇವತ್ತು ಬೆಳಗ್ಗೆ ನಮ್ಮ ಆಫೀಸಲ್ಲಿ ನಿಮ್ಮ ಕೊಲೀಗು ಪ್ರಭಾಕರ್ ಅಂತ ವೈಫ್ ರೀಸೆಂಟಾಗಿ ಪ್ರೆಗ್ನೆಂಟ್ ಆಗಿದ್ರಂತೆ. ಅವರು ಪ್ರೆಗ್ನೆಂಟ್ ಆಗಿರೋ ಹೆಣ್ಮಕ್ಳು ಇದನ್ನೆಲ್ಲ ತಿನ್ನಬೇಕು, ಇನ್ನು ಹಣ್ಣುಗಳನ್ನು ಅಂತ ಹೇಳಿದ್ರು. ಅದಕ್ಕೋಸ್ಕರ ತಂದೆ ಅಷ್ಟೇ. ನೋಡುತ್ತೆ ಅಜ್ಜಿ ನನ್ನ ಗಂಡನ್ನ ಆಫೀಸಲ್ಲಿದ್ರು ಮನ್ಸೆಲ್ಲ ಇಲ್ಲೇ ಇರುತ್ತೆ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ನೋಡು, ನೀ ಬರೋಕ್ ಮುಂಚೆ ದಿನಾ ಆಫೀಸಿಗೆ ರಜೆ ಹಾಕಿ ನನ್ನ ನೋಡ್ಕೋತಿದ್ರು. ಇವರು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮೇಡಮರೇ, ಕೆಲಸ ಹೋಯ್ತಲ್ಲ ಅಂತ ಬೇಜಾರಾಗಿದ್ರಿಯಾ? ಕೆಲಸ ಹೋಯ್ತು ಅಂತ ಬೇಜಾರಿಲ್ಲ, ಆದರೆ ಸುಮ್ಮನೆ ಹೇಳ್ದೆ ಕೇಳದೆ ಬರಬೇಡ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಹೋಗ್ಲಿ ಬಿಡಿ ಮೇಡಮರೇ, ಓಸಿ ದಿನ ಮನೇಲೆ ಆರಾಮಾಗಿರಿ. ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದು ಬರೀ ಸಂಪಾದನೆ ಮಾಡೋಕ್ಕಲ್ಲ, ನನ್ನ ಬದುಕಲ್ಲಿ ಆಗ್ತಿರೋ ಒತ್ತಡಗಳನ್ನು ಮರೆಯೋಕ್ಕೆ. ಮೇಡಮರೇ, ಹೌದು, ಕೆಲಸ ಅಂತ ಒಂದು ಸಲ ಆಚೆ ಹೋದರೆ ಬೆಳಗಿಂದ ಸಂಜೆವರೆಗೂ ನೆಮ್ಮದಿಯಾಗಿದ್ದು ಬರಬಹುದು. ಅದಕ್ಕೆ ನನಗೆ ಕೆಲಸ ಅಂದರೆ ತುಂಬ ಇಷ್ಟ. ಬಿಡಿ ಮೇಡಮರೇ, ನನ್ನ ಮಗ ನಿಮ್ಮನ್ನು ಹೆಂಗೆ ಕೆಲಸದಿಂದ ತೆಗೆದ ಅಂತ ನಾನು ವಿಚಾರಿಸ್ತೀನಿ. ಅದೆಲ್ಲ ಏನೂ ಬೇಡ. ಇಷ್ಟು ದಿನ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, ಅಲ್ಲಿ ಸಿಗೋ ದುಡ್ಡಲ್ಲಿ ಅನ್ನ ತಿಂದಿದ್ದೀನಿ. ಆ ಕೃತಜ್ಞತೆ ನನಗಿದೆ. ಸುಮ್ಮನೆ ಈ ಗಲಾಟೆ ಮಾಡೋದೆಲ್ಲ ಏನು ಬೇಕಾಗಿಲ್ಲ. ಸರಿ ಬಿಡಿ, ಹೋಗಲಿ. ಒಳ್ಳೆ ಮಾತಲ್ಲಿ ಮಾತಾಡಿ ಅಲ್ಲೇ ನಿಮಗೆ ಮತ್ತೆ ಕೆಲಸಕ್ಕೆ ಸೇರಿಸ್ತೀನಿ. ಹಾಂ, ಒಂದು ಸಲ ಬರಬೇಡ ಅಂತ ಹೇಳಾದ್ಮೇಲೆ ಮತ್ತೆ ಅಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ? ಹೋಗಲೂಬಾರ್ದು. ನಮಗೆ ಗೌರವ ಇರಲ್ಲ. ಹೋಗ್ಲಿ ಬಿಡಿ, ನೀವು ಹೇಳಿದ್ಮೇಲೆ ಈ ಕೆಲಸ ಬೇಡ ಅಂದರೆ ಬೇಡ. ಈಗ ನಾನೇ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮಗೆ ಬೇರೆ ಎಲ್ಲಾದರೂ ಒಂದು ಒಳ್ಳೆ ಕಡೆ ಒಳ್ಳೆ ಕೆಲಸ ಸಿಗೋ ಥರ ನಾನು ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಬಿಡಿ ಮೇಡಮರೇ. ಬೇಡ ಬೇಡ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನಾನೇ ನೋಡ್ಕೋತೀನಿ. ಮೇಡಮರೇ, ನಾನೇ ನನ್ನ ಹೆಸರಲ್ಲಿ ಆಫೀಸ್ ನಡೆಸಿದ್ದೀನಿ. ನನ್ನ ಆಫೀಸ್ಗೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳುವಂಗೆ ಹೇಳ್ತಿದ್ರಲ್ಲ, ಬೇರೆ ಕಡೆ ಕೇಳ್ತೀನಿ ಮೇಡಮರೇ. ಬೇಡ ಅಂತ ಹೇಳಿದ್ನಲ್ಲ, ನನಗೆ ಯಾರ ಸಹಾಯನೂ ಬೇಡ. ನಾನೇ ಕೆಲಸ ಹುಡ್ಕೋತೀನಿ. ಹೋಗ್ಲಿ ಬಿಡಿ. ಕಡೆ ಪಕ್ಷ ನಮ್ಮ ಹುಡುಗರಿಗೆ ಹೇಳಿ ಕೆಲಸ ಎಲ್ಲಿ ಖಾಲಿ ಇದೆ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಹೋಗಿ ಮಾತಾಡ್ಕೊಂಬಿಡಿ. ಆಮೇಲೆ ನಾನೇ ಕೆಲಸ ಕೊಡಿಸಿದೆ ಅಂತ ನೀವು ತಿಳ್ಕೊಳ್ಳೋಂಗೆ ಇರೋದಿಲ್ಲ. ನೀವು ಆರಾಮಾಗಿರ್ಬೋದು. ಏನಂತೀರಾ? ಆದರೂ ಅಜ್ಜಿ, ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ ಅನಿಸ್ತಾ ಇದೆ. ನನಗೆ ಈ ಜಗತ್ತಿನಲ್ಲಿ ಜಾನ್ವೀರನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ?
ಯಾಕೆ ಅವರು ನೋಡ್ಕೊಳ್ತೀನಿ ಯಾರನ್ನು ನೋಡ್ಕೊಳ್ಳಿ? 24 ಗಂಟೆ ಕಾಲನೂ ಅವ್ರನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ಳೋದೇ ನನ್ನ ಕರ್ತವ್ಯ. ಅದೇ ಮತ್ತೆ 24 ಗಂಟೆನೂ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮ್ ಬಗ್ಗೆ ಯಾರು ಯೋಚನೆ ಮಾಡೋದು? ನನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಅದಕ್ಕೆ ನೀವಿದ್ದೀರಲ್ಲ. ನೋಡಿದ್ಯಾ ಹೇಗೆ ನನ್ನ ಮಾತಲ್ಲಿ ಸೋಲಿಸ್ತಾರೆ ಅಂತ. ಅದು ಅಲ್ಲದೆ ಚಿನ್ನಮರಿ, ಇವತ್ತು ಆ್ಯಕ್ಚುಲಿ ಆಫೀಸ್ನಲ್ಲಿ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೆಣ್ಮಕ್ಳು ಹೇಗೆ ನಡ್ಕೋಬೇಕು, ಅವ್ರು ಹೇಗೆ ನಡ್ಕೊಂಡಾಗ ಮಗು ಬೆಳವಣಿಗೆ ಹೇಗಾಗುತ್ತೆ, ಇದ್ರ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ದೀನಿ ಗೊತ್ತಾ. ನೋಡಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಪಾಯಿಂಟ್ ನಂಬರ್ 1, ಜಾನು, ನಾವಿಬ್ಬರು ಮಾತಾಡಿದ್ದನ್ನ ನಿಮ್ಮ ಯಜಮಾನ್ರು ಹಾಗೆ ಹೇಳ್ತಿದ್ದಾರೆ. ನಿನ್ನ ಗಡ್ಡ ಕೆಲ್ಸಕ್ಕೆ ಹೋಗದೆ ನಾವಿಬ್ಬರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದಾನೇನು ಅಂತ. ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ ರೀ, ಅದು ಅವಾಗಲೇ ಅಜ್ಜಿ ನನ್ಗೆ ಏನೇನು ಹೇಳಿದ್ರೋ ಸೇಮ್ ಟು ಸೇಮ್ ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಅದಕ್ಕೆ ಹಾಗೆ ಕೇಳ್ತಿದ್ದಾರೆ ಅಷ್ಟೇ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಪ್ರಭಾಕರನ್ ಅವ್ರ ನಂಬರ್ಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡೋರಂತೆ. ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ, ನೀವ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ? ಏನಪ್ಪ ನೀನು ನನ್ನ ಮೊಮ್ಮಗಳನ್ನ ಅತಿಯಾಗಿ ಪ್ರೀತಿಸ್ತಿಯಂತೆ. ಅವಳನ್ನ ಸ್ವತಂತ್ರವಾಗಿ ಉಸಿರಾಡೋಕ್ಕೂ ಬಿಡಲ್ವಂತೆ. ನನ್ನ ಮೊಮ್ಮಗಳು ನೆಮ್ಮದಿಯಾಗಿರೋದಕ್ಕೆ ಬಿಡ್ಬೇಕು ತಾನೆ. ಅಜ್ಜಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಅಂದ್ರೆ ಜಾನ್ವಿಯವರು ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಅಜ್ಜಿ ಸಾಕು ನಿನ್ ತಮಾಷೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡು ನೀನ್ ಹಾಗೆ ಮಾತಾಡ್ತಿದ್ದಾಗೆ ಅವ್ರು ಎಷ್ಟು ಸೈಲೆಂಟ್ ಆಗ್ಬಿಟ್ರು ಅಂತ, ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಾನ್ ಹೇಳಿದ್ದು ಅವ್ರು ನನ್ನ ಮಗು ತರ ನೋಡ್ಕೋತಾರೆ ಅಂತ. ನನಗೆ ಗೊತ್ತು ಕಡೆ, ನಿನ್ನ ಗಂಡನ್ನ ರೇಗ್ಸೋಣ ಅಂತ ಹಾಗೆ ಹೇಳ್ದೆ. ನೋಡು ನಿನ್ನ ಗಂಡನ ಮುಖ ಹೇಗಾಯ್ತು ಅಂತ. ಅಜ್ಜಿ ಯಾಕೋ ಅತಿಯಾಗಿ ಆಡ್ತಾ ಇದ್ದಾರೆ, ನನ್ನೇ ರೇಗಿಸ್ತಾ ಇದ್ದಾರೆ. ಚಿನ್ನು ಮರಿಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಸರಿ ಚಿನ್ನಮರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ಜಾನು, ಅವರಿಬ್ಬರು ಇನ್ನೂ ಬರಲೇ ಇಲ್ವಲ್ಲ? ಫೋನ್ ಮಾಡಮ್ಮ. ಅಜ್ಜಿ ಆಗ್ಲಿಂದ ನಾನು ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಇಬ್ರು ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ. ಛೇ, ನಾನೇ ತೆಪ್ಪಗಿರ್ಬೇಕಾಗಿತ್ತು. ಸುಮ್ಮನೆ ಹೋಗಿ ಹೋಗಿ ಅಂತ ಬಲವಂತ ಮಾಡಿ ಕಳಿಸ್ದೆ, ಸುತ್ತಾಡ್ಕೊಂಡು ಬರಲಿ ಅಂತ. ಇವಾಗ ನೋಡಿ ಹೀಗಾಯ್ತು. ಚಿನ್ನಮರಿ, ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಿ? ಈ ಸಮಯದಲ್ಲಿ ಈ ಥರ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಅವ್ರು ಬಂದಾಗ ನಾನು ಬಾಗಿಲು ತೆಗಿತೀನಿ, ನಡೀರಿ ಮಲ್ಕೊಳ್ಳಿ. ಅಜ್ಜಿ ನೀವು ಮಲ್ಗೋರಂತೆ, ಬನ್ನಿ. ಅವ್ರು ಬರ್ದೇ ಇದ್ರೆ ನನಗೆ ನಿದ್ರೆ ಬರಲ್ಲಪ್ಪ. ನನಗೂ ಅಷ್ಟೇ ರೀ, ಅವ್ರು ಬರ್ದಲ್ಲೇ ನನಗೂ ನಿದ್ದೆ ಮಾಡೋದಕ್ಕಾಗಲ್ಲ. ಪಾಪ ಎಲ್ಲಿ ಹೋಗಿದಾರೋ ಏನೋ, ಹೊಸ ಜಾಗ, ಹೊಸ ದಾರಿ, ಏನಾದರೂ ತಪ್ಪಿಸ್ಕೊಂಡು ಬಿಟ್ರೋ ಏನು ಕತೆ. ಅಟ್ಲೀಸ್ಟ್ ಫೋನ್ ಮಾಡಿ ಹೇಳಿದ್ದಾದರೂ ಸಮಾಧಾನ ಆಗ್ತಾಯಿತ್ತು. ಫೋನು ಸ್ವಿಚ್ ಆಫ್ ಬರ್ತದೆ, ಅದಕ್ಕೆ ನನಗೆ ಗಾಬರಿ ಆಗ್ತದೆ. ಚಿನ್ನಮರಿ, ಗಾಬರಿ ಆಗುವಂಥದ್ದು ಏನಿದೆ? ಅವ್ರೇನು ಎಳೆ ಮಕ್ಕಳ? ಎಲ್ಲದೂ ನೋಡ್ಕೊಂಬರೋದಕ್ಕೆ ಸ್ವಲ್ಪ ಟೈಮ್ ಆಗಿರುತ್ತೆ, ಬರ್ತಾರಪ್ಪ. ಇಲ್ಲ ರೀ, ನನಗೆ ಸಮಾಧಾನ ಆಗ್ತಿಲ್ಲ. ಮೊದಲೇ ಈ ಸಿಟಿನಲ್ಲಿ
ಏನೇನಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಪಾಪ ಅಣ್ಣ ಅದಕ್ಕೆ ಇಡೀ ಊರಿಗೆ ಹೊಸಬ್ರು. ಅವ್ರಿಗೇನಾದರೂ ಯಾಮಾರಿಸ್ಬಿಟ್ಟಿದ್ರೆ, ಆ ಥರ ಏನಾದರೂ ಆಗ್ಬಿಟ್ಟಿದ್ರೆ ಅಂತ ನನಗೆ ಟೆನ್ಷನ್ ಆಗ್ತಿದೆ. ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಚಿನ್ನುಮರಿ. ಹಾಗೆಲ್ಲ ಏನೂ ಆಗಿರಲ್ಲ ಚಿನ್ನುಮರಿ. ನೋಡಿ ಅವರಿಬ್ರು ಸೇಫಾಗಿ ವಾಪಸ್ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ನೀವು ಹಾಗೆ ಇರಿ ಆಯ್ತಾ? ನೋಡಪ್ಪ, ಪೆಂಚಿಗೂ ಏನೂ ಗೊತ್ತಾಗಲ್ಲ, ಶೆಲ್ವಿಗಂತೂ ಏನೂ ಗೊತ್ತಾಗಲ್ಲ. ಅವರಿಬ್ಬರು ಬರ್ದೇ ಇದ್ರೆ ನಮ್ಗೆ ಭಯ ಆಗಲ್ವೇನಪ್ಪ, ಹೇಳು. ಹಾಗಂತ ಇಬ್ರು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ? ನೋಡಿ, ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಇವಾಗ ಜಾನ್ ಇವರು ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಈಗ ಸಮಾಧಾನವಾಗಿರಿ ಅಂತ ನೀವೇ ಹೇಳಿ. ಲಕ್ಷ್ಮಿ, ಏನ್ ಇಷ್ಟು ಗಂಭೀರವಾಗಿ ಯೋಚಿಸ್ತಿದ್ಯಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನ್ರಿ. ನನ್ ಬಗ್ಗೆ ಏನ್ ಯೋಚನೆ ಮಾಡ್ತೀಯಾ? ಒಳ್ಳೆ ಗುಂಡ್ಕೊಲ್ ತರ ಇದ್ದೀನಿ. ಮುಖದಲ್ಲಿ ನಗು ಇದ್ರು ಮನ್ಸಲ್ಲಿ ಏನಿದೆ ಅಂತ ಯಾರು ನೋಡಕ್ಕಾಗುತ್ತೆ ರೀ? ಹಾಗೆ ನೋಡಕ್ಕಾಗಿದ್ದಿದ್ರೆ ಎಲ್ರ ಮನ್ಸಲ್ಲೂ ಎಷ್ಟು ನೋವಿದೆ ಅಂತ ಗೊತ್ತಾಗೋದಲ್ವಾ? ಅಂಥದ್ದೇನಾಗಿದೆ ಲಕ್ಷ್ಮಿ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಏನೂ ಇಲ್ಲ ರೀ. ನೀವು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಹೋದ್ರೆ ಹೇಗಿರುತ್ತೆ, ಎಷ್ಟೊತ್ತು ಅಲ್ಲಿ ಕೆಲಸ ಮಾಡಬೇಕು, ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಯೋಚನೆ ಮಾಡೋದು ಏನಿದೆ? ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರೆ ಅದು ಪೂರ್ತಿ ಕೆಲಸ. ಬೆಳಗ್ಗೆ ಒಂದು 3 ಗಂಟೆ, ಸಾಯಂಕಾಲ ಒಂದು 3 ಗಂಟೆ ಮಾಡಿದ್ರೆ ಅದು ಪಾರ್ಟ್ ಟೈಮ್ ಕೆಲಸ. ಈಗ ಬೆಳಗ್ಗೆ ಹೊತ್ತು ಹಾಲು ಹಾಕೋದು, ಪೇಪರ್ ಹಾಕೋದು, ಇದೆಲ್ಲ ಪಾರ್ಟ್ ಟೈಮ್ ಕೆಲಸ. ಇದನ್ನೆಲ್ಲ ಯಾತಕ್ಕೆ ಕೇಳ್ತಿದ್ಯಾ? ಅಲ್ಲ ರೀ, ನೀವು ಹೋಗೋ ಕೆಲಸ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಹೇಳಿದ್ನಲ್ಲ ಲಕ್ಷ್ಮಿ, ರಾತ್ರಿ ಹೋಗೋದು, ಬೆಳಗ್ಗೆ ಎದ್ದು ಬರೋದು, ಇದೊಂಥರ ಈ ನೈಟ್ ಶಿಫ್ಟ್ ಇದ್ದಂಗೆ ಅಷ್ಟೇ. ಅಲ್ಲ ರೀ, ಬೆಳಗ್ಗೆನೂ ದುಡ್ದು ರಾತ್ರಿ ಪೂರ್ತಿ ಕೆಲಸ ಅಂದರೆ ನಿಮಗೆ ತೊಂದರೆ ಆಗಲ್ವಾ? ನಿದ್ದೆ ಮಾಡದೆ ಹೋದರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಹೇಳಿ? ಲಕ್ಷ್ಮಿ, ಸ್ಟಾಕ್ ಏನು ಬರುತ್ತೆ ಅಂತ ಬರ್ಕೊಳ್ಳೋದು, ಏನು ಹೋಯ್ತು ಅಂತ ಬರ್ಕೊಳ್ಳೋದು, ಮಧ್ಯ ರೆಸ್ಟ್ ಇರುತ್ತೆ, ಅಷ್ಟೇ ನನ್ನ ಕೆಲಸ. ಆದರೂ ನೀವು ಹಗಲು ರಾತ್ರಿ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ರೀ. ಇಷ್ಟು ವರ್ಷ ದುಡ್ದಿದ್ದು ಸಾಕಲ್ವಾ? ಏನು ಲಕ್ಷ್ಮಿ, ಮನೆ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು. ಒಂದು ಸ್ವಲ್ಪ ದಿನ ಅಷ್ಟೇ ನಮ್ಮ ಜಾನು ಬಾಣಂತನ ಮುಗಿದ್ಬಿಡ್ಲಿ. ಹಬ್ಬಬ್ಬ ಅಂದರೆ ಆ ಮಗುದು ನಾಮಕರಣ ಮಾಡಿ ಅಮ್ಮ ಮಗಳನ್ನ ಅವ್ರ ಮನೆಗೆ ಕಳಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಆಮೇಲೆ ಈ ಕೆಲಸ ಬಿಟ್ಬಿಡ್ತೀನಿ. ನೀನು ಬೇಡ ಅಂದರೆ ಆಟೋ ಓಡಿಸೋದು ಬಿಟ್ಟು ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ರೀ, ಆದರೂ ಇಡೀ ರಾತ್ರಿ ನೀವು ಅಲ್ಲೇ ಕೆಲಸ ಮಾಡ್ತಿದ್ರೆ ನಿಮಗೆ ತೊಂದರೆ ಆಗಲ್ವಾ? ಏನು ತೊಂದರೆ ಇಲ್ಲ ಲಕ್ಷ್ಮಿ, ನಾ ಹೇಳಿದ್ನಲ್ಲ, ಸ್ಟಾಕ್ ಹೋಗೋದು ಬರೆದಿಟ್ಮೇಲೆ ಮಧ್ಯ ಟೈಮ್ ಇರುತ್ತೆ. ನಾನು ಬೇಕಾದರೆ ಮನೆಗೂ ಬಂದು ಹೋಗ್ಬೋದು. ಆದರೆ ಅಷ್ಟೊತ್ತಲ್ಲಿ ಬರೋದು ಹೋಗೋದು ಅದೇ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬರ್ತೀನಿ. ಅಲ್ಲ ರೀ, ನಾಳೆ ನೀವು ಹೋಗಿ ನೋಡಿ, ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಬೇರೆ ಏನಾದರೂ ಮಾಡೋಣ. ಯಾವ ಕೆಲಸನೂ ನಮಗೆ ಅಡ್ಜಸ್ಟ್ ಆಗಲ್ಲ ಲಕ್ಷ್ಮಿ, ನಾವೇ ಕೆಲಸಕ್ಕೆ ಅಡ್ಜಸ್ಟ್ ಆಗಬೇಕು. ನೋಡೋ, ನನ್ನ ಬಗ್ಗೆ ಹಿಂಗೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಏನೋ ಮಾಡ್ತೀನಿ ನೋಡು, ನಿದ್ದೆ ಕೆಟ್ಬೇಡ, ಮಲ್ಕೋ ಬಾ, ಮಲ್ಕೋ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ.
ಹೋಗಿದ್ರಿ? ತಡ ಆಗುತ್ತೆ ಅಂತ ಒಂದು ಫೋನ್ ಮಾಡೋ ತಾನೆ. ಎಲ್ಲಿ ಹೋಗಿದ್ರಿ ನೀವಿಬ್ರು? ಬಂದಿದ್ದು ಇಷ್ಟು ಲೇಟ್ ಆಯ್ತು ಅಂತ ಜಾನ್ವಿ ಎಷ್ಟು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದಾರೆ ನೋಡಿ. ಅವ್ರು ಸಮಾಧಾನವಾಗಿರ್ಬೇಕಾಗಿದ್ದ ಸಮಯದಲ್ಲಿ ಈ ತರ ಎಲ್ಲ ಆಗಿದೆ, ಸರಿನಾ? ರೀ ಇವಾಗ ಬಂದಿದಾರಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಹೇಗಿರಕ್ಕಾಗುತ್ತೆ ಚಿನ್ನುಮರಿ? ಒಂದ್ ದಿವಸ ನಾನೇ ನಿಮ್ಗೆ ಈ ತರ ಟೆನ್ಷನ್ ಕೊಟ್ಟವನಲ್ಲ ಅಂತಂದ್ರೆ ಒಂದು ಫೋನ್ ಕಾಲ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇರಿ ನಿಮ್ಗೆ? ರೀ ಪ್ಲೀಸ್, ನಾನು ಅವ್ರ ಹತ್ರ ಮಾತಾಡ್ತೀನಿ, ದಯವಿಟ್ಟು ಸುಮ್ಮನೆ ಇರಿ. ನೀವು ನಿಮಿಷ ಒಳಗೆ ಹೋಗಿ ಹೋಗಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ.